ಶಿವಮೊಗ್ಗ ವಿಮಾನ ನಿಲ್ದಾಣವೇನೋ ಆಯ್ತು, ಅದರ ಜೊತೆಗೆ ಸಮಸ್ಯೆಗಳ ನಿಲ್ದಾಣವೂ ಆಗಿದೆ. ಹೌದು, ಈ ದಿನ ಮತ್ತೊಂದು ವಿಮಾನ ರದ್ದಾಗಿದೆ. ತಿರುಪತಿಗೆ ಹೋಗುವ ಸ್ಟಾರ್ ಏರ್ ಫ್ಲೈಟ್ ರದ್ದಾಗಿದೆ. ಮಧ್ಯಾಹ್ನ 1:30ಕ್ಕೆ ಫ್ಲೈಟ್ ಹಾರಬೇಕಿತ್ತು, ಆದ್ರೆ ಹಾರ್ಲಿಲ್ಲ. ತಿರುಪತಿಗೆ ತೆರಳಬೇಕಿದ್ದ ಪ್ರಯಾಣಿಕರ ಸಂಖ್ಯೆ 13 ಇರೋದ್ರಿಂದ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಒಳಗೆ ಕುಳಿತಿದ್ದ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲಗೇಜ್ ಹಿಡಿದು ಪ್ರಯಾಣಿಕರು ತಿರುಪತಿಗೆ ಹೋಗಲು ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ನೈಟ್ ಲ್ಯಾಂಡಿಂಗ್ ಸಮಸ್ಯೆಯೂ ಸಹ ಇದೆ. ಜೊತೆಗೆ ವಿಸಿಬಿಲಿಟಿ ಸಮಸ್ಯೆಯೂ ಇದ್ದು ಮೊದಲಿನಿಂದಲೂ ಶಿವಮೊಗ್ಗದ ಪ್ರಯಾಣಿಕರು ಪರದಾಡುತ್ತಲೇ ಇದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ದಿನಕ್ಕೊಂದು ಸಮಸ್ಯೆ ಎದುರಾಗ್ತಾ ಇದೆ. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವೇನೋ ಆಯ್ತು, ಅದರ ಜೊತೆಗೆ ಸಮಸ್ಯೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಹೌದು, ಈ ದಿನ ಮತ್ತೊಂದು ವಿಮಾನ ರದ್ದಾಗಿದೆ. ತಿರುಪತಿಗೆ ಹೋಗಬೇಕಾಗಿದ್ದ ಸ್ಟಾರ್ ಏರ್ ಫ್ಲೈಟ್ ರದ್ದಾಗಿದೆ. ಮಧ್ಯಾಹ್ನ 1:30ಕ್ಕೆ ಈ ಫ್ಲೈಟ್ ತಿರುಪತಿಯ ಕಡೆಗೆ ಹಾರಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಹಾರಿಲ್ಲ. ತಿರುಪತಿಗೆ ತೆರಳಬೇಕಿದ್ದ ಪ್ರಯಾಣಿಕರ ಸಂಖ್ಯೆ 13 ಇರೋದ್ರಿಂದ ಈ ಏರ್ ಫ್ಲೈಟ್ ಅನ್ನ ರದ್ದು ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರ ಒಳಗೆ ಕುಳಿತಿದ್ದ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡಿದೀವಿ, ಈಗಾಗಲೇ ನಾವು ವಿಮಾನ ನಿಲ್ದಾಣಕ್ಕೆ ಬಂದು ಫ್ಲೈಟ್ ಅನ್ನ ಕೂಡ ಹತ್ತಿದೀವಿ, ಈಗ ರದ್ದು ಮಾಡಿದ್ರೆ ಹೇಗೆ ಅಂತ ಹೇಳಿ ಲಗೇಜ್ ಹಿಡಿದು ಪ್ರಯಾಣಿಕರು ತಿರುಪತಿಗೆ ಹೋಗಲು ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ಇದರೊಟ್ಟಿಗೆ ನೈಟ್ ಲ್ಯಾಂಡಿಂಗ್ ಸಮಸ್ಯೆಯೂ ಸಹ ಈ ಫ್ಲೈಟ್ ಏರ್ಪೋರ್ಟ್ ನಲ್ಲಿ ಇದೆ. ಜೊತೆಗೆ ವಿಸಿಬಿಲಿಟಿ ಸಮಸ್ಯೆಯೂ ಇದ್ದು ಮೊದಲಿನಿಂದಲೂ ಶಿವಮೊಗ್ಗದ ಪ್ರಯಾಣಿಕರು ಪರದಾಡ್ತಾಲೇ ಇದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಹೇಗೆ ಬಗೆಹರಿಸ್ತಾರೆ ಅಂತ ಕಾದು ನೋಡ್ಬೇಕಿದೆ.